ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಅಕ್ಷಯ ತೃತೀಯ ದೊಡ್ಡ ಪರ್ವಕಾಲ. ನಾವೆಲ್ಲರೂ ಕೂಡ ಚಿನ್ನವನ್ನ ಖರೀದಿ ಮಾಡ್ತೀವಿ. ನಮ್ಮ ಉದ್ದೇಶ ಏನು? ನಾವು ಅಕ್ಷಯ ತೃತೀಯ ದಿವಸ ಯಾವ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಅದು ನಮಗೆ ಅಕ್ಷಯವಾದ ಪ್ರತಿಫಲವನ್ನು ಕೊಡುತ್ತೆ. ಈ ಉದ್ದೇಶದಿಂದ ನಾವು ಚಿನ್ನವನ್ನು ಖರೀದಿ ಮಾಡ್ತೀವಿ. ಆದ್ರಿಂದ ಚಿನ್ನ ನಮಗೆ ಅಕ್ಷಯವಾಗಿ ಪ್ರಾಪ್ತವಾಗುತ್ತೆ ಅಂತ. ಆದ್ರೆ ಏನು ಗೊತ್ತಾ, ನಮ್ಮ ಅಂತರಂಗದಲ್ಲಿ ಏನು ಆಸೆ ಇದೆ ಆ ಆಸೆಗೆ ಅನುಗುಣವಾಗಿ ನಾವು ಬಾಹ್ಯ ಮನಸ್ಸಿನಿಂದ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಅದು ಮಾತ್ರ ನಮಗೆ ಅಕ್ಷಯವಾಗಿ ತಲುಪುತ್ತೆ. ನೀವು ಅಂತರಂಗದಲ್ಲಿ ನಿಮ್ಗದು ಬೇಡ, ಎಲ್ಲರೂ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ದಾರೆ ಅದರಿಂದ ನಾನು ಕೂಡ ಖರೀದಿ ಮಾಡ್ತೀನಿ ಅಂದ್ರೆ ನಿಮ್ಗದು ಮತ್ತಷ್ಟು ಬಡತನವನ್ನೇ ಕೊಡುತ್ತೆ ಹೊರತು ನಿಮಗೆ ಚಿನ್ನ ಅಕ್ಷಯವಾಗಿ ಪ್ರಾಪ್ತವಾಗಲ್ಲ. ನಿಮಗೆ ಚಿನ್ನ ನಿಜವಾಗಿಯೂ ಕೂಡ ಬೇಕು. ಆ ಸಂದರ್ಭದಲ್ಲಿ ನೀವು ಅಕ್ಷಯ ತೃತೀಯ ದಿವಸ ಚಿನ್ನವನ್ನ ಖರೀದಿ ಮಾಡಿದ್ರೆ ನಿಮ್ಗದು ಅಕ್ಷಯ ಫಲವನ್ನ ಕೊಡುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಅಕ್ಷಯ ತೃತೀಯ ದಿವಸ ನಮಗೇನ್ ಬೇಕೋ, ನಮ್ಮ ಅಂತರಂಗಕ್ಕೆ ಏನ್ ಬೇಕೋ ಆ ವಿಷಯದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮಗೀಗ ವಿವಾಹ ಆಗಿಲ್ಲ ಅಂತ ಇಟ್ಕೊಳ್ಳಿ, ಸೈಟ್ ಬೇಕು ಅಂತ ಇಟ್ಕೊಳ್ಳಿ. ಅವಾಗ ಹೋಗಿ ನೀವು ಚಿನ್ನದ ಅಂಗಡಿಯಲ್ಲಿ ನಿಂತ್ಕೊಳ್ಬೇಡಿ, ಉಪಯೋಗ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಅಂತರಂಗಕ್ಕೆ ಏನ್ ಬೇಕು? ಸೈಟ್ ಬೇಕು, ಭೂಮಿ ಬೇಕು. ಆಗ ನೀವು ಬಹಿರಂಗದಲ್ಲಿ ಅದೇ ವಿಷಯದಲ್ಲೇ ನೀವು ಪ್ರವೃತ್ತಿಯನ್ನ ಮಾಡಬೇಕು. ನಿಮ್ಮ ಅಂತರಂಗ ಮತ್ತು ಬಹಿರಂಗ, ನಿಮ್ಮ ಒಳ ಮನಸ್ಸು ಹಾಗೂ ಹೊರ ಮನಸ್ಸು ಒಂದೇ ವಿಷಯದಲ್ಲಿ ಪ್ರವೃತ್ತಿಯನ್ನ ಮಾಡಬೇಕು. ಆಗ ನಿಮಗೆ ಅದು ಅಕ್ಷಯವಾದ ಫಲವನ್ನ ಕೊಡುತ್ತೆ. ನಾನು ಹೇಳುವ ಮಾತನ್ನ ನೀವು ಖಂಡಿತ ತುಂಬಾ ಗಂಭೀರವಾಗಿ ನಿಮ್ಮಲ್ಲೇ ನೀವು ಇಳಿದು ಯೋಚನೆ ಮಾಡಿ ಒಂದು ಕ್ಷಣ ನಿಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ. ಅವಾಗ ನಿಮಗೆ ನನ್ನ ಮಾತು ಮನದಟ್ಟ ಆಗುತ್ತೆ. ಅದಕ್ಕೆ ನಾನು ತುಂಬಾ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನೀವು 108 ದಿವಸಗಳ ಕಾಲ ರಾಯರ ಸೇವೆಯನ್ನ ಮಾಡಿ ಅಂತ. ಉದ್ದೇಶ ಏನು? ಚಿನ್ನ ಒಂದೇ ಅಲ್ಲ, ನಿಮಗೇನು ಬೇಕೋ ಆ ಉದ್ದೇಶದಲ್ಲಿ ನೀವು ಅಕ್ಷಯ ತೃತೀಯ ದಿವಸ ನಿಮ್ಮ ಇನ್ವೆಸ್ಟ್ಮೆಂಟ್ ಇರಲಿ. ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಅದು ಹಣದ ಇನ್ವೆಸ್ಟ್ಮೆಂಟ್ ಮತ್ತು ದೇಹದ ಇನ್ವೆಸ್ಟ್ಮೆಂಟ್ ಹಾಗೂ ಮನಸ್ಸಿನ ಟೈಮ್ ಇನ್ವೆಸ್ಟ್ಮೆಂಟ್, ಮೂರು ಕೂಡ ನಿಮ್ಗೆ ಒಂದೇ ವಿಷಯದಲ್ಲಿರಬೇಕು. ಹಾಗೂ ನಿಮ್ಮ ಅಂತರಂಗದಲ್ಲಿ ಅದು ಬೇಕು ಬೇಕು ಅನ್ನುವಂತಹ ತುಡಿತ ಬಲವಾಗಿರಬೇಕು. ಆಗ ನೀವು ಹೊರ ಮನಸ್ಸಿಗೂ ಅದನ್ನೇ ಪ್ರೇರಣೆ ಮಾಡಿ ಅಕ್ಷಯ ತೃತೀಯ ದಿವಸ ನೀವು ಆ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮಗೆ ಖಂಡಿತ ಅದು ಫಲವನ್ನ ಕೊಟ್ಟೇ ಕೊಡುತ್ತೆ. ಮುಂದಿನ ಅಕ್ಷಯ ತೃತೀಯ ದಿವಸದ ಒಳಗಡೆ ನಿಮಗೆ ಏನು ಬೇಕೋ ಅದು ಪೂರ್ಣವಾಗಿ ದೊರಕಿರುತ್ತೆ. ಅದು ದೊರಕಿದ್ದು ಕೂಡ ನೀವು ಮರೆತು ಬಿಟ್ಟಿರ್ತೀರಿ. ಅಷ್ಟು ನಿಖರವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೀವೀಗ ಏನು ಮಾಡಬೇಕು ಅಂದರೆ ಏನು ಬೇಕು ಅನ್ನೋದನ್ನು ಒಂದು ಕ್ಷಣ ಆಲೋಚನೆ ಮಾಡಿ. ನಿಮಗೆ ಏನು ತುರ್ತು ಸ್ಥಿತಿ ಏನಿದೆ, ನಿಮಗೆ 1000 ಬೇಕು ಅದೆಲ್ಲ ನಾನಿಲ್ಲಿ ಕೇಳಲ್ಲ. ನಿಮಗೆ ಯಾವುದು ಬೇಕೇ ಬೇಕು, ಅದಿಲ್ಲದೆ ನಿಮ್ಮ ಮುಂದಿನ ಜೀವನ ಗೌರವಯುತವಾಗಿ ನೆಮ್ಮದಿಯುತವಾಗಿ ನಡೆಯೋದಿಲ್ಲ. ಆ ಒಂದು ಫಲವನ್ನು ಅಪೇಕ್ಷೆ ಇಟ್ಟುಕೊಂಡು ಅಕ್ಷಯ ತೃತೀಯ ದಿವಸ ನೀವು ರಾಯರ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ತುಂಬ ಕಷ್ಟ ಇದೆ. 108 ದಿವಸಗಳ ಸೇವೆ ಅಂದರೆ ಅದೇನು 3 ಹೊತ್ತು ಊಟ ಮಾಡಿದಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಆದರೆ ನೀವು ದೃಢ ಸಂಕಲ್ಪ ಮಾಡಿ 108 ದಿವಸಗಳ ಕಾಲ ಕಷ್ಟ ಆದರೂ ಪರವಾಗಿಲ್ಲ ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳಿ. ನಿಮಗೆ ಅದು ತುಂಬ ಸುಲಭವಾಗಿ ನೆಮ್ಮದಿಯಿಂದ ಸೇವೆ ಮುಗಿಯುತ್ತೆ, ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಇದು ಕೊನೆಯ ಅವಕಾಶ ಸಂಕಲ್ಪ ಮಾಡಲಿಕ್ಕೆ ನಿಮಗೆ. ಹೀಗೆ ನೀವು ಸಂಕಲ್ಪವನ್ನು ಮಾಡಿ 108 ದಿವಸಗಳ ಕಾಲ ನಿಮ್ಮ ಅಪೇಕ್ಷೆ ಏನಿದೆಯೋ ಅಪೇಕ್ಷೆನ ಸಂಕಲ್ಪದಲ್ಲಿ ಹೇಳಿ ಸೇವೆಯನ್ನು ನೀವು ಪ್ರಾರಂಭ ಮಾಡಿ. ನಿಮ್ಮ ಯೋಗ್ಯತೆ, ಶಕ್ತಿ ಹಾಗೂ ಹಣದ ಅನುಕೂಲ ಅದೆಲ್ಲವನ್ನು ಕೂಡ ನೋಡಿಕೊಂಡು ನೀವು ಸೇವೆ ಸಂಕಲ್ಪವನ್ನು ಮಾಡಿ. ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಈಗಾಗಲೇ ಹಿಂದೆ ತಿಳಿಸಿದ್ದೀನಿ. ಆ ನಿಮ್ಮ ಅನುಕೂಲ ನೋಡ್ಕೊಂಡು ಸೇವೆ ಪ್ರಾರಂಭ ಮಾಡಿ. ಅಕ್ಷಯ ತೃತೀಯ ದಿವಸ ನೀವು ಈ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಿಮಗೆ ಅಕ್ಷಯ ಫಲವನ್ನ ಕೊಟ್ಟೇ ಕೊಡುತ್ತೆ. ಅಕ್ಷಯ ಫಲ ಅಂದ್ರೆ ಏನು ಗೊತ್ತಾ? ಕ್ಷಯ ಇಲ್ಲ, ನಾಶವಿಲ್ಲ. ನಿಮಗೆ ಸಿಗುವಂತಹ ಆ ಫಲ ಎಂದೂ ಕೂಡ ನಾಶವಾಗಲ್ಲ, ದುರ್ವಿನಿಯೋಗ ಆಗಲ್ಲ, ಹಾಳಾಗೋದಿಲ್ಲ. ನಿಮಗೆ ಅಕ್ಷಯ ತೃತೀಯ ದಿವಸ ನೀವು ಸೇವೆ ಮಾಡಿ ಪಡೆದುಕೊಂಡ ಈ ಒಂದು ಫಲ, ಪ್ರತಿಫಲ ಏನಿದೆ ಅದು ದೇವರು ನಿಮ್ಮ ಕೈ ಮೇಲೆ ಇಟ್ಟ ಒಂದು ಬಹುಮಾನದ ವಸ್ತು. ಅದರಲ್ಲಿ ದೇವರ ಸಾನ್ನಿಧ್ಯ ಇದೆ, ದೇವರ ಅನುಗ್ರಹ ತುಂಬಿದೆ. ಅದು 3 ಕಾಲಗಳಲ್ಲಿಯೂ ನಿಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಏನು ಪಡೆದುಕೊಂಡ್ರೂ ಕೂಡ ಗುರುಗಳ ದೇವರ ಅನುಗ್ರಹದಿಂದ ಪಡೆದುಕೊಳ್ಳಿ. ಯಾವುದು ಕೂಡ ನಾಸ್ತಿಕ ಬುದ್ಧಿಯಿಂದ ಯಾವುದನ್ನು ಪಡೆದುಕೊಳ್ಳಬೇಡಿ. ಅದರಲ್ಲಿ ನೆಮ್ಮದಿ ಇರಲ್ಲ ಹಾಗೂ ಅಕ್ಷಯತ್ವ ಇರಲ್ಲ. ಅಂದ್ರೆ ಅದು ದುರ್ವಿನಿಯೋಗ ಆಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ನಾಶ ಆಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಈ ದೃಷ್ಟಿಯಿಂದ ಪುನಃ ಒತ್ತಾಯಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ, 108 ದಿವಸಗಳ ಕಾಲ ನೀವು ರಾಯರ ಸೇವೆಯನ್ನ ನಿಮ್ಮ ಶಕ್ತಿ, ಯೋಗ್ಯತೆ ಹಾಗೂ ಹಣದ ಅನುಕೂಲಕ್ಕೆ ತಕ್ಕಂತೆ ನೀವು ಸೇವಾ ಸಂಕಲ್ಪವನ್ನು ಮಾಡಿ. ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ.
ಅಕ್ಷಯ ತೃತೀಯ ದಿವಸ ನೀವು ಮಾಡುವ ಸೇವೆಗೋಸ್ಕರ ನಮ್ಮನ್ನು ನೀವು ಸಂಪರ್ಕ ಮಾಡಿ, ನಿಮಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀವಿ. ನಿಮಗೆ ರಾಯರ ನಾಮಲೇಖನ ಪುಸ್ತಕಗಳನ್ನು ಕೂಡ ನಾವು ಕಳುಹಿಸಿಕೊಡ್ತೀವಿ, ಇವತ್ತೇ ಕಳಿಸ್ಕೊಡ್ತೀವಿ. ನೀವು ಅಕ್ಷಯ ತೃತೀಯ ದಿವಸ ಈ ಸೇವೆಯನ್ನು ಪ್ರಾರಂಭ ಮಾಡಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಈ ನನ್ನ ಮಾತನ್ನು ನೀವು ಮನಸ್ಸಿನಲ್ಲಿ ಮಾತ್ರ ಅಲ್ಲ, ಆತ್ಮನ ಒಳಗಡೆ, ದೇಹದ ಒಳಗಡೆ ಸೇರಿಸ್ಕೊಂಡ್ಬಿಡಿ. ಅಕ್ಷಯ ತೃತೀಯ ದಿವಸ ನಾನು 108 ದಿವಸಗಳ ಸೇವಾ ಸಂಕಲ್ಪವನ್ನು ಮಾಡ್ತೀನಿ, ಹಾಗೂ ಇದರಿಂದ ನಾನು ಶ್ರೇಯಸ್ಸನ್ನು ಪಡೆದುಕೊಳ್ತೀನಿ. ಗುರುರಾಯರ ಅನುಗ್ರಹಕ್ಕೆ ಪಾತ್ರನಾಗ್ತೀನಿ. ನನ್ನ ಜೀವನದಲ್ಲಿ ಯಾರೂ ಸಾಧಿಸದ್ದನ್ನು ಸಾಧಿಸ್ತೀನಿ ಅಂತ ನೀವು ಮನಸ್ಸಲ್ಲಿ, ನರನಾಡಿಗಳಲ್ಲಿ ತುಂಬಿಕೊಳ್ಳಿ. ನಿಮ್ಗೆ ಒಳ್ಳೆಯದಾಗುತ್ತೆ. ಶುಭಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.